ಪಿಂಚಣಿದಾರರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಕುಟುಂಬದ ಆದಾಯ 1,20,000 ಇದ್ರೂ ಕೂಡ ಅರ್ಹರಿಗೆ ಪೆನ್ಷನ್ ಇಲ್ಲಿ ಫಿಕ್ಸ್ ಆಗುತ್ತೆ. ಹಿರಿಯ ನಾಗರಿಕರು, ವಿಶೇಷ ಚೇತನರು ಯಾವುದೇ ರೀತಿಯಾಗಿ ಟೆನ್ಷನ್ ಮಾಡ್ಕೊಳ್ಳೋ ಆಗಿಲ್ಲ. ಪೆನ್ಷನ್ ಮಂತ್ಲಿ ಪೆನ್ಷನ್ ಏನು ತೆಗೆದುಕೊಳ್ತಾರಲ್ಲ ಹಿರಿಯ ನಾಗರಿಕರು, ವಿಶೇಷ ಚೇತನರು, ವಿಧವಾ ವೇತನ ಇವೆಲ್ಲವೂ ಕೂಡ ಕುಟುಂಬದ ಆದಾಯ 32,000 ಇದ್ದರೆ, ಆದರೆ ಈಗ 1,20,000 ಆದಾಯ ಇದ್ರೂ ಕೂಡ ಪಿಂಚಣಿ ಫಿಕ್ಸ್. ಅರ್ಹ ಫಲಾನುಭವಿಗಳ ಪಿಂಚಣಿ ಮುಂದುವರಿಸಲು ಆದೇಶವನ್ನು ಹೊರಡಿಸಲಾಗಿದೆ. ಸಾಮಾಜಿಕ ಪಿಂಚಣಿಗಳಾದ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಇತರೆಗಳಿಗೆ 32,000 ರೂಪಾಯಿ ಆದಾಯ ಮಿತಿ ಇತ್ತು. ಬಟ್ ಈಗ ಬಹಳ ದಿನಗಳಿಂದ ಇದುವೇ ಆದಾಯ ಮಿತಿ ಇದ್ದ ಕಾರಣದಿಂದಾಗಿ ಲಕ್ಷಾಂತರ ಜನರು ಪಿಂಚಣಿ ಸೌಲಭ್ಯದಿಂದ ಹೊರಗೆ ಉಳಿದಿದ್ದಾರೆ. ಆದಾಯ ಮಿತಿ ಹೆಚ್ಚಿಸಿ ಕಂದಾಯ ಇಲಾಖೆಯಿಂದಲೇ ಆದೇಶವನ್ನು ಹೊರಡಿಸಲಾಗಿದೆ. ಕಂದಾಯ ಖಾತೆ ಹೊಂದಿರುವ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಬಹುಕಾಲದ ಸಮಸ್ಯೆ ಬಗೆಹರಿಸಿದ್ದೇವೆ ಎಂದಂತ ಜಿ ಪರಮೇಶ್ವರ್, ಈ ಬದಲಾವಣೆ ಆಗಬೇಕಿತ್ತು ನೋಡಿ. ಎಲ್ಲವೂ ಕೂಡ ಏನು ದುಬಾರಿ ದುನಿಯಾ ಅಂತ ಹೇಳ್ತೀವಿ. ಮುಂಚೆ ಇದ್ದಂಥ ಆದಾಯವನ್ನು ನಂಬಿಕೊಂಡು ಈಗ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಾಲಗಳು ಬದಲಾದಂತೆ, ದಿನಗಳು ಉರುಳಿದಂತೆ ಆದಾಯದಲ್ಲೂ ಬದಲಾವಣೆ ಆಗ್ತಾ ಇದೆ. ಅದರಲ್ಲಿ ಏನು ಕೊಂಡುಕೊಳ್ಳೋದು ತೆಗೆದ್ರಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ಎಲ್ಲವೂ ಕೂಡ ತುಟ್ಟಿ ದುಬಾರಿ ಆಗಿರೋದ್ರಿಂದ ಹಿಂದೆ ಇರುವಂಥ ಇನ್ಕಮನ್ನೇ ನಂಬ್ಕೊಂಡಿರ್ತಾರ ಜನ. ಇಲ್ಲ, ಮತ್ತೊಂದಿಷ್ಟು ಇನ್ಕಮಿಗೆ ಅಲ್ಲಿ ಬಿಸ್ನೆಸ್ ಅಂತ ಹೋಗಿರ್ಬೋದು ಅಥವಾ ಏನೋ ಒಂದು ಅವರವ್ರ ಆರ್ಥಿಕವಾಗಿ ಬಲಿಷ್ಠರಾಗೋದಕ್ಕೆ ಮುನ್ನುಗ್ತಾ ಇದ್ದಾರೆ. ಸೊ ಹಾಗಾಗಿ 32,000 ಮಿತಿ ಅಂತ ಅಂದರೆ ಅದನ್ನಷ್ಟೇ ನಂಬ್ಕೊಂಡು ಈಗ ಜೀವನ ಮಾಡೋಕ್ಕಾಗಲ್ಲ. ಹಾಗಾಗಿ ಈಗ ಮಿತಿಯನ್ನು ಹೆಚ್ಚಿಸಿದ್ದಾರೆ. ಅಂದರೆ 1,20,000 ಇದ್ದರೂ ಕೂಡ ಅವರಿಗೆ ಪಿಂಚಣಿಯನ್ನು ಪಡೆದುಕೊಳ್ಬೋದು, ಪೆನ್ಷನನ್ನು ಪಡೆದುಕೊಳ್ಬೋದು. ಇದರಲ್ಲಿ ಈ ಒಂದು ಏನು ಬಾರ್ಡ್ರ್ ಇತ್ತು ಹಿಂದೆಲ್ಲ 32,000 ಅಂತ, ಈಗ ಹಾಗಿಲ್ಲ. 1,20,000 ಇದ್ದರೂ ಪಿಂಚಣಿ ಅವರಿಗೆ ಸಿಗುತ್ತೆ. ಈಗ ಇದೇ ರೀಸನ್ಗೆ ಎಷ್ಟೋ ಜನಕ್ಕೆ ಪಿಂಚಣಿ ಸಿಗ್ತಾ ಇಲ್ಲ. ಹಿರಿಯ ನಾಗರಿಕರಿಗೆ ವಿಧವಾ ವೇತನ ಆಗಿರ್ಬೋದು, ವಿಶೇಷ ಚೇತನ ವೇತನ ಆಗಿರ್ಬೋದು. ಅಂದರೆ ಅವರ ಕುಟುಂಬದಲ್ಲಿ ಇಷ್ಟರ ಮಟ್ಟಿಗೆ ಇವರು ಬಲಿಷ್ಠವಾಗಿದ್ದಾರೆ, ಯಾಕೆ ಕೊಡಬೇಕು, ಯಾರಿಗೆ ನಿಜವಾಗ್ಲೂ ಯಾರಿಗೆ ಬೇಕು ಅಂಥವ್ರಿಗೆ ಸಿಗಲಿ ಅನ್ನೋದಿತ್ತು. ಬಟ್ ಈಗ ಮಿತಿ ಹೆಚ್ಚಾಗಿದೆ. ಅಂದರೆ 1,20,000 ಇದ್ದರೂ ಕೂಡ ಕುಟುಂಬದ ಆದಾಯ ಅವರು ಕೂಡ ಅರ್ಹರಾಗ್ತಾರೆ, ಪೆನ್ಷನನ್ನು ಪಡೆದುಕೊಳ್ಬೋದು. ಇದರಲ್ಲಿ ಬದಲಾವಣೆ ತಂದಿದ್ದಾರೆ ಜಿ ಪರಮೇಶ್ವರ್ ಅವರು. ಹೌದು, ಈ ಬದಲಾವಣೆ ಆಗಬೇಕಿತ್ತು. ಬಟ್ ಏನೋ ಸದ್ಯದಲ್ಲಿ ಸರ್ಕಾರ ಒಂದಿಷ್ಟೇನು ಪರಿಷ್ಕರಣೆ ಅಂತ ಮಾಡ್ತಾ ಇತ್ತಲ್ವಾ, ಅಂಥ ಸಂದರ್ಭದಲ್ಲಿ ಈ ಪಿಂಚಣಿ ಎಲ್ಲ ಸ್ಟಾಪ್ ಆಗಿ ಹೋಗ್ಬಿಟ್ಟಿತ್ತಲ್ಲ. ಇದರಿಂದ ಕೂಡ ಎಷ್ಟು ಜನ ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ ನೋಡಿ. ವಯಸ್ಸಾದವರು ಆಗಿರ್ಬೋದು, ವಿಶೇಷ ಏನೋ ಒಂದು ಪಿಂಚಣಿ ಬರುತ್ತಲ್ಲಪ್ಪ, ಅದರಲ್ಲೇ ಏನೋ ಒಂದು ನಡ್ಕೊಂಡು ಹೋಗುತ್ತೆ. ಯಾವುದಕ್ಕೋ ಒಂದು ನಾವು ಅದನ್ನು ಪೇ ಮಾಡ್ಕೋಬೋದು. ಔಷಧಿ ಅಂತ ಬರಲಿ, ಅವರ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಅಂತಲೂ ಬರಲಿ, ಅಥವಾ ಏನೋ ಒಂದು ಯಾವುದಕ್ಕೂ ಒಂದು ಆಗುತ್ತೆ ಅಂತ ಅಷ್ಟರ ಮಟ್ಟಿಗೆ ಅವಲಂಬಿತರಾಗಿದ್ದಾರೆ ಸರ್ಕಾರ ಕೊಡುವಂಥ ಈ ಪಿಂಚಣಿಯ ಮೇಲೆ. ನಿಜಕ್ಕೂ ಸರ್ಕಾರದ ಈ ಹಣದ ಮೇಲೆ ತುಂಬ ಕುಟುಂಬಗಳು ಅಲ್ಲಿ ಅವಲಂಬಿತರಾಗಿದ್ದಾರೆ, ಡಿಪೆಂಡ್ ಆಗಿದ್ದಾರೆ. ಸೊ ಹಾಗಾಗಿ ಈಗ 32,000 ಇದ್ದಂಥ ಮಿತಿಯನ್ನು 1,20,000ಕ್ಕೆ ಏರಿಕೆ ಮಾಡಲಾಗಿದೆ.